ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ ಇರಾನ್ ಯುದ್ಧದ ಸುದ್ದಿಯ ನಡುವೆ ಭಾರತದಲ್ಲಿ ಒಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಹತ್ಯೆ ಮಾಡುತ್ತೇನೆ, ನನಗೆ ಹಣ ಮತ್ತು 22 ದಿನಗಳ ಟೈಮ್ ಕೊಡಿ ಅಂತ ಬಿಹಾರದ ಅಮನ್ ತಿವಾರಿ ಎಂಬ ವ್ಯಕ್ತಿ ಸಾಕ್ಷಾತ್ ಅಮೆರಿಕದ ಗುಪ್ತಚರ ಸಂಸ್ಥೆ ಸಿಐಎಗೆ ಆಫರ್ ಕೊಟ್ಟಿದ್ದಾನೆ. ಸದ್ಯಕ್ಕೆ ಈತನನ್ನು ಬಿಹಾರ್ ಪೊಲೀಸರು ಅರೆಸ್ಟ್ ಮಾಡಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ಒಂದೆಡೆ ಭಾರತದಲ್ಲಿ ಈ ರೀತಿ ಹೈಡ್ರಾಮಾ ನಡೆಯುತ್ತಿದ್ದರೆ, ಮತ್ತೊಂದೆಡೆ ಇಡೀ ಪ್ರಪಂಚವೇ ಮೂರನೇ ಮಹಾಯುದ್ಧವನ್ನು ತಪ್ಪಿಸಲು ಒದ್ದಾಡುತ್ತಿದೆ. ಇರಾನ್ ಮತ್ತು ಅಮೆರಿಕ ನಡುವೆ ಶಾಂತಿ ಒಪ್ಪಂದ ಮಾಡಲು ತೆರೆಮರೆಯ ಕಸರತ್ತುಗಳು ನಡೆಯುತ್ತಿವೆ. ಆದರೆ ಇವೆಲ್ಲದರ ನಡುವೆ ಇಸ್ರೇಲ್ ಮಾತ್ರ ತನ್ನದೇ ಆಟ ಆಡುತ್ತಿದೆ. ಲೆಬನಾನ್ ಮೇಲೆ ದಾಳಿಯನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಸಾಕ್ಷಾತ್ ಅಮೆರಿಕ ಹೇಳಿದರೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮಾತ್ರ ಯಾರ ಮಾತನ್ನು ಕೇಳಲು ಸ್ಥಿತಿಯಲ್ಲಿಲ್ಲ. ಅಷ್ಟಕ್ಕೂ ಇಡೀ ಪ್ರಪಂಚವೇ ಯುದ್ಧ ನಿಲ್ಲಿಸಲಿ ಅಂತ ಇಸ್ರೇಲ್ ಯಾಕೆ ನಿಲ್ಲಿಸುತ್ತಿಲ್ಲ? ನೆತನ್ಯಾಹು ಅವರ ಯುದ್ಧ ನಿಲ್ಲಿಸಿದರೆ ಸ್ವತಃ ಅವರೇ ಜೈಲಿಗೆ ಹೋಗುವಂಥ ಆ ಕರಾಳ ರಹಸ್ಯವಾದರೂ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಗೆಳೆಯರೆ, ಜಾಗತಿಕ ಮಟ್ಟದಲ್ಲಿ ಈಗ ಅಚ್ಚರಿಯ ಬೆಳವಣಿಗೆಯೊಂದು ನಡೆಯುತ್ತಿದೆ. ತಾನು ಜಾಗತಿಕ ಶಾಂತಿದೂತ ಎಂದು ಬೆಂಬಲಿಸಿಕೊಳ್ಳುವ ಪಾಕಿಸ್ತಾನ ಈಗ ಮುಂದಾಗಿದೆ. ಇರಾನ್ ಮತ್ತು ಅಮೆರಿಕದ ಪ್ರತಿನಿಧಿಗಳನ್ನು ಒಂದೇ ಟೇಬಲ್ ಮೇಲೆ ಕೂರಿಸಿ ಸಂಧಾನ ಮಾಡಿಸಲು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮನೋವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಅಮೆರಿಕದ ನಿಯೋಗ ಮತ್ತು ಇರಾನ್ ನಿಯೋಗಕ್ಕೆ ಯಾವುದೇ ತೊಂದರೆಯಾಗಬಾರದು ಎಂದು ಇಸ್ಲಾಮಾಬಾದ್ನಲ್ಲಿ ಜೀರೋ ಟ್ರಾಫಿಕ್, ಶಾಲಾ ಕಾಲೇಜುಗಳಿಗೆ ರಜೆ ಮತ್ತು ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ. ಇರಾನ್ನ ಪ್ರತಿನಿಧಿಗಳು ಪಾಕಿಸ್ತಾನದ ಗಡಿ ಪ್ರವೇಶಿಸುತ್ತಿದ್ದಂತೆ ಅವರಿಗೆ ರಕ್ಷಣೆ ನೀಡಲು ಪಾಕಿಸ್ತಾನದ ವಾಯುಪಡೆಯ ಯುದ್ಧ ವಿಮಾನಗಳೇ ಆಗಸಕ್ಕೆ ಹಾರಲಿವೆ. ಕಾರಣ, ಈ ನಿಯೋಗದ ಮೇಲೆ ಇಸ್ರೇಲ್ ಏನಾದರೂ ದಾಳಿ ಮಾಡಿಬಿಟ್ಟರೆ ಅನ್ನೋ ಭಯ ಪಾಕಿಸ್ತಾನಕ್ಕಿದೆ. ಆದರೆ ಅಲ್ಲಿ ಅಸಲಿ ಟ್ವಿಸ್ಟ್ ಏನಂದರೆ, ಇಸ್ರೇಲ್ ಕಡೆಯಿಂದ ಲೆಬನಾನ್ ಮೇಲೆ ಸತತವಾಗಿ ದಾಳಿ ನಡೆಯುತ್ತಲೇ ಇರುವುದರಿಂದ ಇರಾನ್ ಅಧಿಕಾರಿಗಳು ಈ ಶಾಂತಿ ಸಂಧಾನಕ್ಕೆ ಹೋಗಬೇಕಾ ಬೇಡವಾ ಎನ್ನುವ ಗೊಂದಲದಲ್ಲಿದ್ದಾರೆ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಯಾಕೆ ಈ ಯುದ್ಧವನ್ನು ನಿಲ್ಲಿಸಲು ಬಿಡುತ್ತಿಲ್ಲ? ಇದರ ಹಿಂದಿರುವುದು ದೇಶ ಪ್ರೇಮವೋ ಅಥವಾ ಸ್ವಾರ್ಥವೋ? ಗೆಳೆಯರೇ, ಇಸ್ರೇಲ್ ಹಮಾಸ್ ಯುದ್ಧ ಶುರುವಾದಾಗ ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ ಅಂದರೆ ಎಮರ್ಜೆನ್ಸಿ ಘೋಷಣೆಯಾಗಿತ್ತು. ನಿಮಗೆ ಗೊತ್ತಿರಲಿ, ನೆತನ್ಯಾಹು ಅವರ ಮೇಲೆ ಇಸ್ರೇಲ್ನಲ್ಲಿ ಭ್ರಷ್ಟಾಚಾರದ ಗಂಭೀರ ಆರೋಪಗಳಿವೆ ಮತ್ತು ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದೆ. ಯಾವಾಗ ಯುದ್ಧ ಶುರುವಾಗಿ ತುರ್ತು ಪರಿಸ್ಥಿತಿ ಬಂತೋ ಆಗ ಈ ಭ್ರಷ್ಟಾಚಾರ ಕೇಸ್ನ ವಿಚಾರಣೆಗೆ ಕೋರ್ಟ್ ತಡೆ ನೀಡಿತ್ತು. ಆದರೆ ಯಾವಾಗ ಇರಾನ್ ಜೊತೆ ಕದನ ವಿರಾಮದ ಮಾತುಕತೆ ಶುರುವಾಯಿತೋ ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ ರದ್ದಾಯಿತು. ಇದರ ಬೆನ್ನಲ್ಲೇ ಜೆರುಸಲೆಂ ಕೋರ್ಟ್ ನೆತನ್ಯಾಹು ಅವರ ಭ್ರಷ್ಟಾಚಾರ ಕೇಸ್ನ ವಿಚಾರಣೆಯನ್ನು ಮತ್ತೆ ಶುರು ಮಾಡುವುದಾಗಿ ನೋಟಿಸ್ ಕಳಿಸಿದೆ. ಒಂದು ವೇಳೆ ಈ ಯುದ್ಧ ನಿಂತರೆ ನೆತನ್ಯಾಹು ಅವರು ಕೋರ್ಟ್ ಮೆಟ್ಟಲೇರಬೇಕು. ವಿಚಾರಣೆಯಲ್ಲಿ ಅವರಿಗೆ ಶಿಕ್ಷೆಯಾದರೆ ಅವರು ಪ್ರಧಾನಿ ಕುರ್ಚಿ ಹೋಗುವುದು ಮಾತ್ರವಲ್ಲ, ಅವರ ಜೈಲು ಪಾಲಾಗುವ ಸಾಧ್ಯತೆ ಇದೆ. ಇದರಿಂದ ಬಚಾವಾಗಲು ನೆತನ್ಯಾಹುಗೆ ಇರುವ ಒಂದೇ ದಾರಿ ಎಂದರೆ ಯುದ್ಧವನ್ನು ಜೀವಂತ ಇಡುವುದು. ಹಮಾಸ್ ಅನ್ನು ಬಹುತೇಕ ಮುಗಿಸಿರುವ ಇಸ್ರೇಲ್ ಈಗ ಲೆಬನಾನ್ ಹೆಜ್ಬುಲ್ಲಾ ಉಗ್ರರನ್ನು ಗುರಿಯಾಗಿಸಿಕೊಂಡು ನಿರಂತರ ದಾಳಿ ಮಾಡುತ್ತಿದೆ. ಈ ಯುದ್ಧ ಮುಂದುವರೆದರೆ ಇಸ್ರೇಲ್ನಲ್ಲಿ ಮತ್ತೆ ತುರ್ತು ಪರಿಸ್ಥಿತಿ ಇರುತ್ತದೆ. ಆಗ ಕೋರ್ಟ್ ಕೇಸ್ನಿಂದ ಎಸ್ಕೇಪ್ ಆಗಬಹುದು ಎಂಬುದು ನೆತನ್ಯಾಹು ಅವರ ಪ್ಲಾನ್ ಆಗಿದೆ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ರಾಜಕೀಯ ಎನ್ನುವುದು ನಾವು ಮೇಲ್ನೋಟಕ್ಕೆ ನೋಡುವಷ್ಟು ಸರಳವಾಗಿರುವುದಿಲ್ಲ. ಒಬ್ಬ ನಾಯಕನ ರಾಜಕೀಯ ಭವಿಷ್ಯ ಮತ್ತು ಕುರ್ಚಿ ಉಳಿಸಿಕೊಳ್ಳುವ ಆಟದಲ್ಲಿ ಇಂದು ಮಧ್ಯಪ್ರಾಚ್ಯದಲ್ಲಿ ಸಾವಿರಾರು ಅಮಾಯಕ ಜೀವಗಳು ಎನ್ನುವುದನ್ನು ಕಟು ಸತ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.